ಸರ್, ನನ್ನ ಹೆಸರು ರಾಜೇಶ್ವರಿ ಅಂತ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ಏನಕ್ಕೆ ಕರ್ನಾಟಕ ಅಂತ ಹೇಳ್ತೀನಿ ಅಂದರೆ, ನಮ್ಮ ಟ್ರಸ್ಟಿನ ಹೆಸರು ಅಖಿಲ ಕರ್ನಾಟಕ ಮಹಿಳೆಯರ ಬ್ಯೂಟಿಷಿಯನ್ ಮಾಲೀಕರು ಹಾಗೂ ಕಾರ್ಮಿಕರ ಒಕ್ಕೂಟ ಅಂತ ಇಟ್ಟಿದ್ದೀವಿ. ಮತ್ತೆ ಇಲ್ಲಿ ಹೆಂಗಸರೇ ದುಡಿಬೇಕಾಗುತ್ತೆ, ಮತ್ತೆ ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ. ಅವ್ರಿಗೋಸ್ಕರ ನಾವು ಸಪೋರ್ಟ್ ಮಾಡೋಕ್ಕೋಸ್ಕರ ಎಲ್ಲ ರೀತಿ ಪ್ರಯತ್ನ ಬೀಳ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಸುಷ್ಮಾ ಅಂತ. ನಾನು ಈ ಬ್ಯೂಟಿಷಿಯನ್ ಫೀಲ್ಡ್ ಅಲ್ಲೂ 30 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಕ್ಕೂಟದಿಂದ ಅವರಿಗೆ ನಿಮಗೆ ತಲುಪುವ ಹಾಗೆ ಕೆಲಸ ಮಾಡುತ್ತಾ ಇದ್ದೇವೆ. ಮಹಿಳೆಯರಿಂದ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ಇರುವ ಒಕ್ಕೂಟವೇ ನಮ್ಮ ಒಕ್ಕೂಟ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಅಖಿಲ ಕರ್ನಾಟಕ ಮಹಿಳೆಯರ ಬ್ಯೂಟಿಷಿಯನ್ ಮಾಲೀಕರ ಮತ್ತು ಕಾರ್ಮಿಕರ ಒಕ್ಕೂಟ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಗೆ ಅನುಕೂಲವಾಗುವಂತಹ ಅತ್ಯಾಧುನಿಕ ಮೇಕಪ್ ಕೌಶಲ್ಯ ತರಬೇತಿ ಶಿಬಿರವನ್ನ ಯಶಸ್ವಿಯಾಗಿ ಆಯೋಜಿಸಿದ್ದರು. ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ, ಆನಂದಿಸಿ, ಪ್ರೋತ್ಸಾಹಿಸಿ. ಜೈ ಕರ್ನಾಟಕ, ಜೈ ಭಾರತ ಮಾತೆ. ಏನಕ್ಕೆ ಕರ್ನಾಟಕ ಅಂತ ಹೇಳ್ತೀನಿ ಅಂದರೆ, ನಮ್ಮ ಟ್ರಸ್ಟಿನ ಹೆಸರು ಅಖಿಲ ಕರ್ನಾಟಕ ಮಹಿಳೆಯರ ಬ್ಯೂಟಿಷಿಯನ್ ಮಾಲೀಕರು ಹಾಗೂ ಕಾರ್ಮಿಕರ ಒಕ್ಕೂಟ ಅಂತ ಇಟ್ಟಿದ್ದೀವಿ. ಒಕ್ಕೂಟ ಅಂದರೆ ನಾವೆಲ್ಲರೂ ಪ್ರತಿಯೊಬ್ಬರು ಇದರಲ್ಲಿ ಒಂದು ವರ್ಕರ್ ಆಗಲಿ, ಒಂದು ಬ್ಯೂಟಿಷಿಯನ್ ಆಗಲಿ, ಎಲ್ಲ ಒಕ್ಕೂಟದಿಂದ ಇರಬೇಕು ಅಂತ ಒಂದು ಒಕ್ಕೂಟ ಅಂತ ಇಟ್ಟಿದ್ದೀವಿ. ನಮ್ಮ ಕಾನ್ಸೆಪ್ಟ್ ಏನು ಅಂದರೆ, ಇವಾಗ ಎಷ್ಟೋ ಕೆಲವೊಂದು ಕಡೆ ಹೈಡ್ರೋಫೇಶಿಯಲ್ ಮಾಡ್ತಾ ಇದ್ದಾರೆ, ಬಟ್ ಅವರ ಸ್ವಂತ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಅದು ಸ್ಕಿನ್ ಪ್ರಾಬ್ಲಮ್ ಆಗಿದೆ. ನಾವು ಸುಮಾರು ಒಂದು ವಿಜಯನಗರದ ಕಡೆ ಎಲ್ಲ ನಮಗೆ ಒಂದು ವಿಷಯ ಬಂದಿದೆ, ಬಟ್ ರ್ಯಾಷಸ್ ಎಲ್ಲ ಆಗಿದೆ. ಆದ ಕಾರಣ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಡಾಕ್ಟರ್ ಸನ್ನಾ ಅಂತ ಅವ್ರನ್ನ ಕರೆಸಿ ಎಲ್ಲ ಬ್ಯೂಟಿಷಿಯನ್ಸ್ಗೂ ಹೈಡ್ರೋಫೇಶಿಯಲ್ ತುಂಬ ಕಮ್ಮಿ ದರದಲ್ಲಿ ಅವ್ರಿಗೊಂದು ನಾವು ತರಬೇತಿ ಕೊಡ್ತಾ ಇದ್ದೀವಿ. ನಮ್ಮ ಟ್ರಸ್ಟ್ ಮುಖಾಂತರದಿಂದ, ನಮ್ಮ ಒಕ್ಕೂಟ ಮುಖಾಂತರದಿಂದ ಇನ್ನೂ ಅನೇಕ ಕರಕುಶಲ ಮತ್ತು ಕೈಗ ನಾವು ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಬ್ಯೂಟಿಷಿಯನ್ ಆಗಿದ್ದಾರೆ. ಕೆಲವೊಬ್ಬರು ಡಿಲಿವರಿ ಮತ್ತು ಪ್ರೆಗ್ನೆನ್ಸಿ ಆದಮೇಲೆ ಅವ್ರಿಗೆ ಮನೆಯಲ್ಲೇ ಕೂತ್ಕೊಂಡಂಥ ಕೆಲಸ ಮಾಡೋವಂಥದ್ದು ತರಬೇತಿನೂ ನಾವು ಕೊಡ್ತಾ ಇದ್ದೀವಿ. ಆರ್ಯ ವರ್ಕು ಕೊಡ್ತಾ ಇದ್ದೀವಿ, ಕುಂದನ್ ವರ್ಕು, ಪ್ರತಿಯೊಂದು, ಮತ್ತು ಲೋಟ, ಪೇಪರು, ಬ್ಯಾಗು ಎಲ್ಲ ಮಾಡೋದು ಕೊಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಒಕ್ಕೂಟದಿಂದ ಮಾಡ್ತಾ ಇದ್ದೀವಿ.
ಮತ್ತು ಪ್ರತಿಯೊಂದು ಕಾರ್ಯಗಳನ್ನು ಏನೇ ಆಗಲಿ, ಒಂದು ಸಿಂಗಲ್ ಪೇರೆಂಟ್ಸ್ ಆಗಲಿ ಮತ್ತು ಒಂದು ಬಡ ಮಹಿಳೆ ಬ್ಯೂಟಿಷಿಯನ್ ಇಟ್ಟರೆ ಅವರ ಪಾರ್ಲರ್ಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕೋ ಅದೆಲ್ಲ ನಮ್ಮ ಒಕ್ಕೂಟದಿಂದ ನಾವು ಸಹಾಯ ಒಂದು ಹಳಿಲು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಎಲ್ಲರ ಪ್ರೋತ್ಸಾಹ ಬೇಕು. ದಯವಿಟ್ಟು ನಮ್ಮ ಒಂದು ಒಕ್ಕೂಟಕ್ಕೆ ಯಾರೇ ಮೆಂಬರ್ ಆಗೋದಕ್ಕೆ ಫ್ರೀಯಾಗಿ ಬರ್ಬೋದು. ಪ್ರತಿಯೊಂದು ಅನುಕೂಲಗಳನ್ನು ಮತ್ತು ಬ್ಯಾಂಕಿನ ಸಾಲ ಸೌಲಭ್ಯಗಳನ್ನು ಎಲ್ಲವನ್ನು ಒದಗಿಸಿಕೊಡ್ತೇವೆ. ಪ್ರತಿಯೊಬ್ಬರು ಈ ಒಕ್ಕೂಟಕ್ಕೆ ಎಲ್ಲರೂ ಬರ್ಬೋದು. ಮತ್ತು ಇನ್ನೊಂದು ಏನು ಕೇಳ್ಕೊತೀನಿ ಅಂದರೆ, ಬ್ಯೂಟಿಷಿಯನ್ ಅನ್ನೋದು ಇದು ನಮ್ಮೊಬ್ಬರಿಗೆ ಸೀಮಿತ ಅಲ್ಲ, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಇದು ಸೀಮಿತ. ಇವತ್ತು ಯಾವುದೇ ಒಂದು ತರಹದ ನಾವು ಮದುವೆ ಎಲ್ಲೇ ನೋಡ್ಬೋದು, ಪಾರ್ಲರ್ ಅವ್ರಿಗೆ ನಮಗೆ ಮೇಕಪ್ ಕಡಿಮೆ ಇದೆ, ಮೇಕಪ್ ಆರ್ಟಿಸ್ಟ್ ಅಂತಿದ್ದಾರೆ. ಇವ್ರನ್ನ ಮೇಕಪ್ ಆರ್ಟಿಸ್ಟು, ಬ್ಯೂಟಿಷಿಯನ್ನು, ಮಾಲೀಕರು, ಕಾರ್ಮಿಕರು ಎಲ್ಲರೂ ಸೇರಿ ಇದೊಂದು ಒಕ್ಕೂಟ ಮಾಡಿದ್ದೀವಿ. ನೀವು ಯಾರೇ ಆಗಲಿ, ನಮ್ಮ ಸಮುದಾಯ ಚಾನಲ್ ಮುಖಾಂತರ ಆಗಲಿ, ಯಾರ ಮುಖಾಂತರ ಆಗಲಿ ನಮ್ಮ ಒಕ್ಕೂಟಕ್ಕೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಾವು ಸಿಂಗಲ್ ಪೇರೆಂಟ್ಸ್ ಅವ್ರಿಗೆ ಮತ್ತು ಬಡ ಮಹಿಳೆಯರಿಗೆ ಎಲ್ಲರಿಗೂ ಒಂದು ಬ್ಯಾಂಕಿನ ಸೌಲಭ್ಯಗಳು, ಸಾಲ ಸೌಲಭ್ಯಗಳಾಗಿರ್ಬೋದು, ಪ್ರತಿಯೊಂದನ್ನು ನಾವು ಒದಗಿಸಿ ಕೊಡ್ತಾ ಇದ್ದೀವಿ. ನಾವೊಂದು ಯೋಚನೆ ಮಾಡಿದ್ವಿ, ನಾನು, ಲತಾ ಮೇಡಮು, ಸುಷ್ಮಾ ಮೇಡಮ್ ಎಲ್ಲ, ಯಾಕೆ ಇದು ಒಂದು ಕಾರ್ಮಿಕರಿಗೆ ನಾವೊಂದು ಸೌಲಭ್ಯಗಳನ್ನು ಕೊಡಬಾರ್ದು, ಅವರು ನಮ್ಮ ಥರ ಒಂದು ಪಾರ್ಲರ್ ಇಡಬಹುದು. ಏಕೆಂದರೆ ಇದರಲ್ಲಿ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ. ನಾನು ಎಷ್ಟೋ ಜನಗಳನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೇಳೋದಂದರೆ, ನನಗೆ ಹಸ್ಬೆಂಡ್ ಇಲ್ಲ, ಕೊರೋನಾ ಟೈಮಲ್ಲಿ ಒಂದು ನಮ್ಮ ಟ್ರಸ್ಟಲ್ಲೇ ಒಂದು ಹುಡುಗಿ ಇದ್ದಾಳೆ, ಅವಳಿಗೆಲ್ಲ ಟೋಟಲಿ ಫ್ಯಾಮಿಲಿಯಲ್ಲಿ ಕೊರೋನಾದಲ್ಲಿ ಎಲ್ಲ ಎಕ್ಸ್ಪೈರ್ಡ್ ಆಗಿದ್ದಾರೆ, ಸಿಂಗಲ್ ಪರ್ಸನ್ ಆಗಿದ್ದಾರೆ, ಅಂಥವ್ರು ಕಾರ್ಮಿಕರಾಗಿದ್ದಾರೆ, ಅಂಥವ್ರನ್ನ ನಾವು ಮಾಲೀಕರಾಗಿ ಮಾಡಬೇಕು ಅಂತಲೇ ಇದೊಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ. ಇದು ಮಹಿಳೆಯರಿಗೋಸ್ಕರ, ಮಹಿಳೆಯರಿಗಾಗಿ ಮಾಡ್ತಾ ಇರೋದು ಒಂದು ಕಾನ್ಸೆಪ್ಟ್ ಸರ್. ನಮಸ್ತೆ, ನಾನು ಲತಾ ಅಂತ. ಮಹಿಳೆಯರಿಗಾಗಿ ಮತ್ತು ಮಹಿಳೆಯರಿಗೋಸ್ಕರ ಮಾಡ್ತಾ ಇರೋ ಒಕ್ಕೂಟನೇ ನಮ್ಮದು. ನಾವು ಇದರಲ್ಲಿ ಏನು ಮಾಡಬೇಕು ಅಂತಿದ್ದೀವಿ ಅಂತ ಫುಲ್ ಎಲ್ಲ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಕೊಟ್ಟಿದ್ದಾರೆ ಇಂಟ್ರಡಕ್ಷನು. ಅದ್ರ ಜೊತೆಗೆ 16 ವಯಸ್ಸಿನ ಮೇಲೆ ಏನು ಮಕ್ಕಳಿದ್ದಾರೋ ಅವ್ರಿಗೆ ತರಬೇತಿ ಕೊಡೋಣ ಅಂತ ಒಂದು ಇದನ್ನು ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಮತ್ತು ಇವಾಗ ಸಪೋಸ್ ಮಳೆಗಾಲ ಬಂದಾಗ ನಾವು ಕೆಲಸ ಮಾಡೋಕ್ಕಾಗಲ್ಲ, ಅಂಗಡಿ ತೆಗಿಯೋಕ್ಕಾಗಲ್ಲ, ಅಂಥ ಟೈಮಲ್ಲಿ ಕರಕುಶಲ ಇಟ್ಕೊಂಡು ಅವ್ರು ಏನು ಮುಂದುವರಿಬೋದು ಅವ್ರ ಲೈಫಲ್ಲಿ. ಅದು ಎಸ್ಪೆಷಲಿ ಇದು ಸಿಂಗಲ್ ಪೇರೆಂಟ್ಗೋಸ್ಕರ ನಾವು ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಗಂಡಸರಿರೋರು ಅವ್ರು ದುಡಿತಾರೆ, ಇವ್ರು ಇಲ್ಲದಿದ್ರು ಅವ್ರು ದುಡಿತಾರೆ, ಮತ್ತು ಇಲ್ಲಿ ಹೆಂಗಸರೇ ದುಡಿಬೇಕಾಗುತ್ತೆ, ಮತ್ತು ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ. ಅವ್ರಿಗೋಸ್ಕರ ನಾವು ಸಪೋರ್ಟ್ ಮಾಡೋಕ್ಕೋಸ್ಕರ ಎಲ್ಲ ರೀತಿ ಪ್ರಯತ್ನ ಬೀಳ್ತಾ ಇದ್ದೀವಿ. ನಾನು ಇಲ್ಲಿ ಒಂದು ಸಂಸ್ಥೆಯಲ್ಲಿ ರಾಜಿ ಜೊತೆ ಕೈ ಜೋಡಿಸಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಮುಂದುವರಿತಾ ಇದ್ದೀವಿ. ಎಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಅಂಜನ್ ಸರ್ಗೆ ತುಂಬ ಧನ್ಯವಾದಗಳು. ಮತ್ತು ನಮಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇರಬೇಕು ಅಂತ ಖಂಡಿತ ಬೇಡ್ಕೊತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಸುಷ್ಮಾ ಅಂತ. ನಾನು ಈ ಬ್ಯೂಟಿಷಿಯನ್ ಫೀಲ್ಡಲ್ಲೂ 30 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ ನಮಗೆ ತುಂಬ ಜನ ಲೇಡೀಸ್ ಹುಡುಗಿರು ನಮ್ಮ ಹತ್ರ ಸ್ಟೂಡೆಂಟ್ ಆಗಿ ಹೋಗಿದ್ದಾರೆ. ಅವ್ರಿಗೆಲ್ಲ ಪಾರ್ಲರ್ ನಡೆಸಬೇಕು ಅಂತ ಆಸೆ ಇದೆ, ಆದರೆ ಅವ್ರ ಹತ್ರ ಹಣ ಇಲ್ಲ. ಅಂಥವ್ರನ್ನ ನೋಡಿ ನಮಗೂ ತುಂಬ ಹಳು ಬಂದು ಬೇಜಾರಾಗುತ್ತೆ, ನಮಗೂ ಕೊಡೋಕ್ಕಾಗಲ್ಲ. ಅದರಿಂದ ಹುಡುಕ್ತಾ ಇದೆ ಯಾರು ಇದಕ್ಕೆ ಮುಂದೆ ಬರ್ತಾರೆ ಅಂತ ನಾವು ಹುಡುಕ್ತಾ ಇದೆ. ಆವಾಗ ರಾಜೇಶ್ವರಿ ಅವರು ಒಂದು ಟ್ರಸ್ಟ್ ಮಾಡೋಣ ಅಂತ ಹೇಳಿದರು. ಅದು ಪ್ರಕಾರ ನಾವು ಬ್ಯಾಂಕ್ನವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಈ ಮಕ್ಕಳಿಗೆ ಯಾರು ಇನ್ನು ಮುಂದೆ ಬರ್ತಾರೋ ಅವರಿಗೆ ಸಾಲ ಸೌಲಭ್ಯಗಳನ್ನು ಮಾಡಿಕೊಡೋಣ ಅಂತ ಅದು ತೀರ್ಮಾನ ಆಗಿದೆ. ಯಾರು ಇಂಟ್ರೆಸ್ಟ್ ಇದ್ದರೂ ನಮ್ಮ ಟ್ರಸ್ಟಿಗೆ ಬರ್ಬೋದು. ಅದು ಬಿಟ್ಟು ನಾವು ಕರಕೌಶಲ ಇದೆಲ್ಲ ಮಾಡಿಸ್ಬೇಕು. ಹಳ್ಳಿಯಲ್ಲಿ ಹೋಗಿ ಯಾರ್ಯಾರು ಬಡ ಮಕ್ಕಳಿದ್ದಾರೆ ಅವ್ರನ್ನ ಕರ್ಕೊಬಂದು ಅವ್ರಿಗೆ ಏನಾದರೂ ಕೆಲಸ ಮಾಡಿಕೊಡ್ಬೇಕು, ಕಲಿಸ್ಕೊಟ್ರೆ ಅವರೇ ಅದು ಪ್ರೊಡಕ್ಷನ್ ಮಾತ್ರ ಮಾಡಬೇಕು. ಆ ಥರ ಕಾರ್ಯಗಳನ್ನ ಡ್ರೀಮ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರದ್ದು ಸಹಕಾರ ಬೇಕಿತ್ತು. ಈ ಟ್ರಸ್ಟಿಗೂ ಚೆನ್ನಾಗಿ ಮುಂದೆ ಹೋಗಬೇಕು ಅಂತ ನಾವು 7 ಜನ ಸೇರಿ ಡ್ರೀಮ್ ಇಟ್ಟಿದ್ದೀನಿ. ಅದನ್ನು ಸಬಲ ಮಾಡೋಕ್ಕೆ ಎಲ್ಲರದ್ದು ಸಹಕಾರ ಬೇಕು. ನಮಸ್ತೆ, ನನ್ನ ಹೆಸರು ಸುನಂದ. ನಾನು ಈ ಸಂಸ್ಥೆಯಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೇನೆ. ನಾವು ಗೌರ್ಮೆಂಟಿಂದ ಸಿಗೋಂಥ ಎಲ್ಲ ಸೌಲಭ್ಯಗಳನ್ನು ಈ ಒಕ್ಕೂಟದಿಂದ ನಿಮಗೆ ತಲುಪೋ ಹಾಗೆ ಕೆಲಸ ಮಾಡುತ್ತಾ ಇದ್ದೇವೆ. ಮತ್ತು ಎಷ್ಟೋ ಅನಾಥಾಶ್ರಮ ಮತ್ತು ವಯಸ್ಕರು ಅವರಿಗೆಲ್ಲ ಪ್ರತಿಯೊಂದು ಯಾರೂ ಹೋಗಲ್ಲ, ಎಲ್ಲ ಅಂದರೆ ಅವ್ರಿಗೊಂದು ಕಟ್ಟಿಂಗ್ ಮಾಡೋದಾಗಲಿ ಪ್ರತಿಯೊಂದಕ್ಕೆ ಯಾರೂ ಮುಂದೆ ಬರಲ್ಲ. ನಾವೆಲ್ಲ ಹೋಗಿ ಅವ್ರ ಸೇವೆ ಮಾಡಬೇಕು ಮಾಡಿದ್ದೀವಿ, ಇನ್ನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮತ್ತು ಸಿಂಗಲ್ ಪೇರೆಂಟು ಅವ್ರಿಗೆ ಕೆಲಸ ಇಲ್ಲದೆ ಎಷ್ಟೋ ಜನ ಮನೇಲಿದ್ದಾರೆ, ಅವ್ರಿಗೆ ಏನಾದರೂ ಒಂದು ಕೆಲಸ ನಮ್ಮ ಕಡೆಯಿಂದ ಆಗಬೇಕು. ಮತ್ತು ಗೌರ್ಮೆಂಟಿಂದ ನಮಗೆ ಇದುವರೆಗೂ ಏನೂ ಸಿಕ್ಕಿಲ್ಲ. ಇನ್ನು ಮುಂದೆ ನಾವು ಅದನ್ನು ಹೋಗಿ ಯಾರು ಬೇಕು ಅವ್ರ ಹತ್ರ ಮಾತಾಡಿಕೊಂಡು ಆ ಸೌಲಭ್ಯಗಳನ್ನು ನಿಮಗೆಲ್ಲ ತಲುಪಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ನೀವು ನಮಗೆ ಕೈ ಜೋಡಿಸಿ ನಾವು ಮುಂದೆ ನಿಂತು ಎಲ್ಲ ನಿಮಗೆ
ಎಲ್ಪ್ ಮಾಡ್ತೀವಿ. ನೀವು ಬನ್ನಿ, ನಿಮ್ಮವ್ರನ್ನೂ ಕರ್ಕೊಂಡು ಬನ್ನಿ, ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಇರುವ ಒಕ್ಕೂಟವೇ ನಮ್ಮ ಒಕ್ಕೂಟ. ಉಳಿಸಿ ಬೆಳೆಸಿ ಅಭಿವೃದ್ಧಿಗೊಳಿಸಿ.